ಖುಷಿ, ಇವತ್ ಯಾರದ್ದಾದ್ರೂ ಗಂಟೆ ಖಾಲಿ ಇದೆಯೇನೆ? ಏನು ಗಂಟೆನೋ ಅದು ನಿಂದು? ಅದೇ ಇಂಗ್ಲಿಷ್ ಇದು, ಹಿಂದಿ ಗಂಟೆ, ಮ್ಯಾಥ್ಸ್ ಇದ್ ಗಂಟೆ. ಅದೇ ಕಣೆ, ಯಾವ್ದಾದ್ರೂ ಖಾಲಿ ಇದೆಯಾ ಅಂತ ಕೇಳ್ದೆ ನಿನ್ನ. ಅದಕ್ಕೆ ಗಂಟೆ ಅಂತಾರೇನೋ? ನಿನಗೇನು ಎಲ್ಲ ಯಾವಾಗ್ಲೂ ಇಂಗ್ಲಿಷ್ ಅಲ್ಲೇ ಹೇಳ್ಬೇಕಾ? ಪೀರಿಯಡ್ಸ್ ಕಣೆ, ಪೀರಿಯಡ್ಸ್. ಏನೈತೆ ಮೂತಿ ಸಕ್ಕತ್ತಾಗಿ ಮಾಡಿದೆ. ಇದು ತಪ್ಪು ಹೇಳದ್ನಾ? ಇರ್ಲಿ, ತಪ್ಪು ಹೇಳಿದ್ರೆ ನೀನ್ ತಿದ್ಕೋ. ಒಟ್ಟಾರೆ ನಾನೇನ್ ಅನ್ನಕ್ ಹೋದೆ ಅದ ಅರ್ಥ ಆಯ್ತಲ್ಲ ನಿಂಗೆ, ಸಾಕು ಬಿಡು. ಸರ್ ಬಂದ್ರು ನೋಡು, ಈಗ ಗಂಟೆ ಖಾಲಿ ಇಲ್ಲ ಅಂತ ಗೊತ್ತಾಯ್ತಲ್ಲ, ಮುಚ್ಕೊಂಡು ಕೂತ್ಕೋ. ಲೋ ರಮೇಶ, ಇವ್ರು ಯಾರೋ ಹೊಸ ಸರ್ ಬಂದ್ರು ಅನ್ಸತ್ತೆ ಅಲ್ವಾ? ಈ ಹೆಚ್ಚಿನ ಸರ್ದು ಮಂಡೆ ಬಾಣ್ಲೆ ಆಗಿರುತ್ತೆ, ಯಾಕೋ ಅಂತ ಗೊತ್ತೇನ ನಿಂಗೆ? ನನ್ಗನ್ಸುತ್ತೆ ಓದಿದ್ ಹೆಚ್ಚಾದ್ರೆ ಹಿಂಗೆ ಕೂದ್ಲೆಲ್ಲ ಊದ್ರೋಗತ್ತೇನೋ ಅಲ್ವಾ? ಹೆಲೋ ಮಕ್ಕಳೇ, ಇವತ್ತಿಂದ ಇಂಗ್ಲೀಷ್ ಕ್ಲಾಸನ್ನು ನಾನು ತಗೊಳ್ತಿದ್ದೀನಿ. ಬೋರ್ಡ್ ಮೇಲೆ ಕೆಲ ಕಂಟ್ರಿಗಳ ಹೆಸರು ಬರಿತೀನಿ, ನಿಮಗದು ಯಾವುದಂತ ಹೇಳಬೇಕು. ನೋಡಿ, ಮೊದಲಿದ್ದನ್ನು ನಾನು ಓದಿ ಹೇಳ್ತೀನಿ, ಇನ್ನೊಂದನ್ನು ನೀವು ಹೇಳಬೇಕು. INDIA ಇಂಡಿಯಾ. ಕೆಳಗಿದ್ದನ್ನು ನೀವು ಓದಿ ಹೇಳಪ್ಪ. ಕ್ಲಾಸಲ್ಲಿ ನಾನೇ ಕಾಣಿಸೋದಾ ಅಂತ? ಏನ್ ಮರೆಯ, ಬಂದು ಹೇಳ್ತೀಯೋ ಇಲ್ವೋ? ಬಂದೆ ಸರ್. ಸುಮ್ಮನಿರೋ, ಏನು ಬೊಗಳ್ತಿದ್ದೀರಾ? ಕನ್ನಡ ಕಂಡ್ರೋ. ಹೋಗ್ ಕೂತ್ಕೊ ನಿನ್ ಜಾಗದಲ್ಲಿ. ಇದನ್ನೆಲ್ಲ ಎಲ್ಲಿಂದ ಕಲಿತೀಯೋ? ಯಾರು ಕಲಿಸ್ತಾರೆ ಇದನ್ನ ನಿನಗೆ? ಇಲ್ಲ ಸರ್, ಯಾರು ಕಲಿಸ್ತಿಲ್ಲ, ಹಿಂಗೆ ತಲೆಗೆ ಬಂತು ಹೇಳ್ಬಿಟ್ಟೆ. ಅದೇ ಬರ್ಬೇಕಿತ್ತ, ಬೇರೆ ವರ್ಡ್ ಎಲ್ಲ ಬರಲ್ವಾ? ನಿಮಗೆ ಕನ್ನಡ ಅಂತ ಬಂತು, ಹಂಗೆ ನನಗೂ ಕಾಂಡಮ್ ಅಂತ ಬಂತಪ್ಪ. ಇದ್ರಲ್ಲಿ ನಂದೇನ್ ತಪ್ಪಿಲ್ಲ. ಇನ್ನು ಉಳಿದವರಿಗೆ ಕನ್ನಡ ಅಂತ ಬರ್ಬೋದು ಅಲ್ವಾ? ನಾನ್ ಪ್ರಯತ್ನ ಮಾಡ್ದೆ ತಾನೆ, ಅದಕ್ಕೂ ಬೈತೀರಲ್ಲ. ನಾನು ಇಂಗ್ಲಿಷಲ್ಲಿ ವೀಕು, ಆದ್ರೂ ಪ್ರಯತ್ನ ಪಟ್ಟೆ. ಇನ್ನು 1-2 ವರ್ಷದಲ್ಲಿ ಪೂರ ಕಲ್ತ್ ಬಿಡ್ತೀನಿ. ಸರಿ ಸರಿ, ನೀನ್ ಯಾವ ಭಾಷೆಯಲ್ಲಿ ಹುಷಾರು ಅದನ್ನ ಹೇಳು. ಬನ್ನಿ ನನ್ನ ದಾರಿಗೆ. ನಾನು ಗಣಿತದಲ್ಲಿ ಏನೇ ಕೇಳಿ ಪುರ್ ಪುರ್ ಅಂತ ಬಿಸಾಕ್ತೀನಿ ನೋಡಿ. ಏನ್ ಬೇಕಾದ್ರೂ ಕೇಳಿ ನೋಡಿ, 1 ಸೆಕೆಂಡಲ್ಲಿ ಉತ್ತರ ಹೇಳ್ತೀನಿ. ಕೇಳಿ. 5 + 5 ಎಷ್ಟು? 5 + 5 55. ಸರ್, ಯಾಕಿಷ್ಟು ದೊಡ್ಡ ಬಾಯಿ ಕಳ್ಕೊಂಡ್ರು? ತಪ್ಪು ಹೇಳಿದ್ನೇನೋ ನಾನು? 55 ಅಲ್ವೇನೋ? 55 ಅಲ್ವೋ, 13 ಕಣೋ. ಸಿಟ್ಟು ಬಂತ ಸರ್? ಸಿಟ್ಟು ಬಂತಲ್ವಾ ನಿಮ್ಗೆ? ತಮಾಷೆ ಗಂದೆ ಸರ್. 55 ಅಲ್ಲ ಸರ್, 13 ಸರ್. 5 + 5 13 ಹೇಗಾಗುತ್ತೋ? ತಮಾಷೆ ಮಾಡಿದ್ವಿ ಸರ್, ನೀವು ಆಗ ಬಾಯ್ ಮಾಡಿದ್ದು ನನಗಿಷ್ಟ ಆಯ್ತು, ಅದಕ್ಕೆ ಇನ್ನೊಂದ್ಸರಿ ತಮಾಷೆ ಮಾಡಿದೆ ಸರ್. 5 + 5 10, 13 ಹೇಗೋ? ಹಾಗೆ ನೀವು ಕೇಳಿದ್ದು, ನಾನು ಇನ್ನೊಂದು ರೀತಿಯಲ್ಲಿ ಅಂದ್ಕೊಂಡೆ. ಇನ್ನೊಂದು ರೀತಿ ಯಾವುದೋ? 5 ಪಕ್ಕ ಇನ್ನೊಂದು 5 ಇಟ್ಟಾಗ 55 ಆಗೋದಲ್ವಾ ಸರ್? ಇಲ್ ಬಾರಪ್ಪ, ನಿನ್ ಹತ್ರ ಕಲಿಯೋ ತುಂಬಾನೇ ಇದೆ. ಬಂದೆ ಇರಿ ಸರ್, ಬಂದೆ. ಮೂಲೆಗೆ ಹೋಗಿ ಕಿವಿ ಹಿಡ್ಕೊಂಡು ಬಸ್ಸಿ ಹೊಡಿ. ಅಲ್ಲೇನೋ ನೋಡ್ತೀಯಾ, ಬಸ್ಸಿ ಹೊಡಿ ಹೋಗು. ಸರ್, ಮರ್ಯಾದೆ ಪ್ರಶ್ನೆ ಬೇಡ ಸರ್, ಇನ್ನೆಲ್ಲ ಕಲ್ತ್ಕೊ ಬರ್ತೀನಿ, ಹುಡುಗಿರ್ ನೋಡ್ತಾರೆ. ಪ್ರಶ್ನೆಗೆ ಉತ್ತರ ಬರ್ದಿದ್ದಕ್ಕೆ ಮರ್ಯಾದೆ ಹೋಗ್ಲಿಲ್ಲ, ಬಸ್ಸಿ ಹೊಡೆದ್ರೆ ಮರ್ಯಾದೆ ಹೋಗುತ್ತನ್ನೋ ನಿಂದು. ಜೋರಲ್ಲಿ ಯಾಕೆ ಹೋಗ್ತೀರಾ ಸರ್? ಎಲ್ಲ ನನ್ನೇ ನೋಡ್ತಿದ್ದಾರೆ. ಹೊಡಿತೀನಿ ಸರ್, ಆದ್ರೆ ನಾನು ಯಾವಾಗ ಬಸ್ಸಿ ಹೊಡಿತೀನಿ, ಆಗಾಗ ಆ ಸರ್ ಜೊತೆ ಏನಾದ್ರೂ ಒಂದು ಆಗೇ ಆಗುತ್ತೆ. ಏನಾಗುತ್ತೆ?
ನಿಮಗ್ ಗೊತ್ತಿಲ್ವಾ ಸರ್? ಆಫೀಸ್ ರೂಮಲ್ಲಿ ಯಾರು ಹೇಳಿಲ್ವಾ? ನೀವು ಹೊಸಬ್ರಲ್ವಾ, ಅದಕ್ಕೆ ಇನ್ನು ನಿಮಗ್ ಗೊತ್ತಾಗ್ಲಿಲ್ಲ. ಹೋದ್ ಬಾರಿ ಹಿಂದಿ ಸರ್ ನನ್ನ ಹತ್ರ ಜಬರ್ದಸ್ತಿ ಬಸ್ಸಿ ಹೊಡ್ಸಿದ್ರು. ಗುರುಗಳು ಹೇಳಿದ್ಮೇಲೆ ಮಾಡ್ಲೇಬೇಕಲ್ವಾ? ಗುರುಗಳ ಮಾತನ್ನ ಪಾಲನೆ ಮಾಡೋದು ಶಿಷ್ಯರ ಕರ್ತವ್ಯ ಅಲ್ವಾ? ಅದಕ್ಕೆ ಬಸ್ಸಿ ಹೊಡೆದೆ. ಸ್ವಲ್ಪ ಹೊತ್ತಲ್ಲಿ ಆ ಸರ್ ಗೂಳ್ಚಿಲ್ ಶುರು ಆಯ್ತು. 2 ದಿನದಲ್ಲಿ ಚಟ್ಟ ಕಟ್ಬಿಟ್ರು ಸರ್. ಅಲ್ಲಿಂದ ಇಲ್ಲಿವರೆಗೂ ಯಾರು ನನ್ನ ಕೈಲಿ ಬಸ್ಸಿ ಹೊಡ್ಸಲ್ಲ. ನನ್ನ ಬಸ್ಸಿ ಹೊಡ್ಸಿ ಅವ್ರಿಗೆ ಹೆಂಗ್ ಉಳ್ಚಿಲ್ ಶುರುವಾಯ್ತು ಅನ್ಕೊಂಡ್ರ? ಉಳ್ಚಿಲಿಗೂ ನಂಗೂ ಏನ್ ಲಿಂಕು ಅಂತೀರಾ? ನಾನು ಹಂಗೆ ಅಂದೆ. ಆದ್ರೆ ಇನ್ನೊಂದ್ಸರ್ ಮತ್ತೆ ನಂಗೆ ಬಸ್ಸಿ ಹೊಡ್ಸಿದ್ರು. ಅವರಿಗೂ ಹಂಗೆ ಉಳ್ಚಿಲ್ ಶುರುವಾಯ್ತು ನೋಡಿ. ಆಗ ಎಲ್ರಿಗೂ ಕನ್ಫರ್ಮ್ ಆಯ್ತು, ನನ್ನ ಬಸ್ಸಿ ಹೊಡ್ಸಿದ್ರೆ ಲೂಸ್ ಮೋಷನ್ ಶುರುವಾಗೋದು ಗ್ಯಾರಂಟಿ ಅಂತ. ಅಲ್ಲಿಂದ ಎಲ್ಲ ಸರ್ ಬಸ್ಸಿ ಹೊಡ್ಸೋ ಪ್ರೋಗ್ರಾಮ್ನ ಕೈ ಬಿಟ್ಟೇ ಬಿಟ್ರು. ಆದ್ರೂ ನಂಗೆ ವಿಶ್ವಾಸ ಬರಲಿಲ್ಲ ಸರ್. 1 ವರ್ಷದ ಮೇಲೀಗ ನೀವು ಹೊಡಿಸ್ತಿದ್ದೀರಾ. ಯಾರಿಗೂ ಬರ್ದಿರೋ ಧೈರ್ಯ ನೀವು ಮಾಡ್ತಿದ್ದೀರಾ. ಒಳ್ಳೇದೇ ಆಯ್ತು. ನೋಡೇ ಬಿಡುವ ಇವತ್ತು. ನನ್ನ ಹೊಡ್ಸಿ ಸರ್ ಬಸ್ಸಿನ. ಇರು ಇರು ಬೇಡ 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 ಇರು ಸರ್. ಹೊಡಿತೀನಿ ಬಿಡಿ ಸರ್, ಏನಾಗುತ್ತಂತ ನೋಡಿ ಬಿಡೋಣ. ಬೇಡವೋ ಬಿಡು, ಗುರು ಹೇಳಿದ ಪಾಲನೆ ಮಾಡ್ತೀಯಲ್ಲ ನೀನು. ಹೇಳು, ಬೇಡ ಬಿಡು. ಕೈ ಮೇಲೆ ಮಾಡಿ ನಿಂತ್ಕೋ. ಕೈ ಮೇಲೆ ಮಾಡಿ ನಿಂತ್ರೆ ಯಾರಿಗೂ ಏನು ತೊಂದರೆ ಆಗ್ಲಿಲ್ವಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಇಲ್ಲಿವರೆಗೂ ಏನೂ ಆಗ್ಲಿಲ್ಲ. ಕೈ ಮೇಲೆ ಮಾಡೇ ನಿಲ್ತೀನಿ. ಇವತ್ತು ನಿಮ್ಗೆಲ್ರಿಗೂ ಇಂಗ್ಲೀಷಲ್ಲಿ ಒಂದೊಂದು ಪ್ರಶ್ನೆ ಕೇಳ್ತೀನಿ. ನಿಮಗೂ ಬರ್ದಿದ್ರೆ ನಿಮಗೂ ಇದೇ ಗತಿ. ಖುಷಿ, ನೀ ಹೇಳಮ್ಮ. ವಾಟ್ ಈಸ್ ಯುವರ್ ಫಾದರ್ ನೇಮ್? Sir, my father name is Shamant. ಗುಡ್. ರಿಂಕಿ, ನೀ ಹೇಳಮ್ಮ. ವಾಟ್ ಈಸ್ ಯುವರ್ ಮದರ್ ನೇಮ್? ಸರ್, ಈ ಪ್ರಶ್ನೆನ ರಮೇಶನ್ ಕೇಳಿ ಸರ್, ಅವನು ಹೇಳ್ತಾನೆ. ಎಲ್ರನ್ನು ಕೇಳ್ತೀನಿರು. ಈ ಪ್ರಶ್ನೆನೇ ರಮೇಶನ್ ಕೇಳಿ ಸರ್. ನೀ ಹೇಳಮ್ಮ. ಸರ್, ಮೈ ಮದರ್ ನೇಮ್ ಇಸ್ ಇಂದು. ಈ ಪ್ರಶ್ನೆನ ನಮ್ಮ ರಮೇಶನ್ಗೆ ಕೇಳಬೇಕಿತ್ತು ಸರ್. ಅವರಿಗಾದ್ರೆ ಈಸಿ ಕೇಳ್ತೀರಾ, ನಮ್ಮ ಹುಡುಗರಿಗೆ ಹಾರ್ಡೇ ಕೇಳ್ತೀರಾ ಸರ್. ಅವನಿಗೂ ಈಸಿನೇ ಕೇಳ್ತೀನಪ್ಪ. ಹೇಳಪ್ಪ ರಮೇಶ, ವಾಟ್ ಈಸ್ ಅವರ್ ನ್ಯಾಷನಲ್ ಬರ್ಡ್? ಇಷ್ಟೊಂದು ಈಸಿ ಅಲ್ಲ ಸರ್, ಸ್ವಲ್ಪ ಹಾರ್ಡೇ ಕೇಳಿ. ಇದನ್ನ ಯಾರು ಬೇಕಾದ್ರೂ ಹೇಳ್ಬೋದು. ನೀ ಸುಮ್ಮನೆ ನಿಂತ್ಕೊಳ್ಳೋ. ಹೋಗ್ಲಿ, ನೀನೇ ಹೇಳಿ ಈ ಪ್ರಶ್ನೆಗೆ ಉತ್ತರ. ಬೇಡ ಬಿಡಿ ಸರ್, ಅವನು ಹೇಳಿ. ಇದಕ್ಕುತ್ತರ ನಾನು ಕೊಟ್ಟು ಆಮೇಲೆ ಅವನಿಗೆ ನೀವು ಕಷ್ಟದ ಕೇಳಿದ್ರೆ ಬೇಡ ಬಿಡಿ, ಇದಕ್ಕೆ ಅವನೇ ಹೇಳ್ತಾನೆ. ಒಂದು ಸರಿ ಪ್ರಶ್ನೆನ ರಿಪೀಟ್ ಮಾಡ್ತೀರಾ ಸರ್? ಒಂದಲ್ಲ 10 ಸರಿ ರಿಪೀಟ್ ಮಾಡು. ರಿಪೀಟ್ ಅಂತೆ, ರಿಪೀಟ್ 10 ಸರಿ ಮಾಡಿದ್ರೆ ಬರಲ್ಲ ನಿಂಗೆ. ಅಷ್ಟು ಇಂಗ್ಲಿಷ್ ನಿಂಗೆ ಬಂದಿದ್ರೆ ಇನ್ನೇನ್ ಮತ್ತೆ. ವಾಟ್ ಈಸ್ ಅವರ್ ನ್ಯಾಷನಲ್ ಬರ್ಡ್? ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ಈಗ ನೀವು ಕೇಳಿದ್ದು ಬಿಡಿ. ನಮ್ಮ ರಾಷ್ಟ್ರೀಯ ಪಕ್ಷಿ ಕೋಳಿ. ಅದು ಹುಂಜ ಸರ್, ಹುಂಜ. ತಪ್ಪ? ಯಾಕೋ ಶಾಲೆಗೆ ಬರ್ತೀಯ? ರಾಷ್ಟ್ರ ಪಕ್ಷಿ ಬರಲ್ವ ನಿಂಗೆ? ಯಾಕಮ್ಮ ಅಪ್ಪನ ದುಡ್ಡನ್ನ ಹಾಳು ಮಾಡ್ತೀಯ? ಎಷ್ಟೊಂದು ಆಸೆ ಇಟ್ಕೊಂಡು ನಮ್ಮ ಮಗ ಕಲ್ತು ಕಲೆಕ್ಟ್ರು, ಇಂಜಿನಿಯರು, ಡಾಕ್ಟ್ರು ಆಗ್ತಾನೆ ಅಂತ ಶಾಲೆಗೆ ಕಳಿಸಿದ್ರೆ ಹಿಂಗ ಅವ್ರ ಆಸೆ ಕಲ್ ಹಾಕ್ತೀಯಲ್ಲ. ಓದಿದ್ರೆ ಶಾಲೆಗೆ ಬರ್ಬೇಡ. ಮನೇಲಿ ಎಮ್ಮೆನೋ ಹೋಟೆಲ್ ಲೋಟೆನೋ ತೊಳ್ಕೊ ಹೋಗು. ಅವ್ರ ದುಡ್ಡಾದ್ರೂ ಉಳಿಯುತ್ತೆ. ಶಾಂತಿ ಮಗ, ಶಾಂತಿ ತನ್ಕೋ. ಅವ ಹೋಗ್ಲಿ, ನೀನ್ ಹೇಳಪ್ಪ, ನಮ್ಮ ರಾಷ್ಟ್ರ ಪಕ್ಷಿ ಯಾವುದು? ನಾನೇ ಹೇಳ್ಬೇಕಾ? ಸರಿ ಬಿಡಿ, ನಮ್ಮ ರಾಷ್ಟ್ರ ಪಕ್ಷಿ ಪಾರಿವಾಳ. ನೀನ್ ಅಪ್ಪ ಅಮ್ಮನ ದುಡ್ಡು ಹಾಳು ಮಾಡಿದ್ರೆ ಉಳಿಸ್ತಿದ್ಯಾ? ನಮ್ಮ ರಾಷ್ಟ್ರ ಪಕ್ಷಿ ಪಾರಿವಾಳನ? ಇದು ತಪ್ಪಂತೆ ಫ್ರೆಂಡ್ಸ್. ನಿಮ್ಗೆ ಗೊತ್ತಿದ್ರೆ